ಬೆಂಗಳೂರು ವಿಧಾನಸೌಧ ಮುತ್ತಿಗೆಗೆ ರೈತರ ಎಚ್ಚರಿಕೆ. ಜೂನ್ 5ರಂದು 10,000 ಬೈಕ್ಗಳಲ್ಲಿ ಚಿಕ್ಕಬಳ್ಳಾಪುರದಿಂದ ರ್ಯಾಲಿ. ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ, ಮಾನವ ಹಕ್ಕುಗಳ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ರೈತರ ಹೋರಾಟವು 81ನೇ ದಿನಕ್ಕೆ ಕಾಲಿಟ್ಟಿದ್ದು, ರಾಜ್ಯ ಸರ್ಕಾರದ ಭೂ ಸ್ವಾಧೀನ ನೀತಿಯನ್ನು ಖಂಡಿಸಿ ಜೂನ್ 5ರಂದು ಬೆಂಗಳೂರಿನ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ಮೂಲಕ ಮುತ್ತಿಗೆ ಹಾಕಲು ರೈತರು ನಿರ್ಧರಿಸಿದ್ದಾರೆ. ಜೂನ್ 5, 2026ರಂದು ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಎದುರಿನ ಧರಣಿ ಸತ್ಯಾಗ್ರಹ ಸ್ಥಳದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಸುಮಾರು 10,000 ಬೈಕ್ಗಳಲ್ಲಿ ರೈತರು ಹಾಗೂ ಹೋರಾಟಗಾರರು ರ್ಯಾಲಿ ನಡೆಸಲಿದ್ದಾರೆ ಎಂದು ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ. ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ರಾಜ್ಯ ಸರ್ಕಾರ ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಬಳಿಸುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಕಳೆದ 20 ವರ್ಷಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರೂ ಕೇವಲ 25 ಭೂಮಿಯಷ್ಟೇ ಕೈಗಾರಿಕೆಗಳಿಗೆ ಬಳಕೆಯಾಗಿದೆ. ಉಳಿದ ಭೂಮಿ ಅನಾವಶ್ಯಕವಾಗಿ ಬಿಕೋ ಎನಿಸಿಕೊಂಡಿದ್ದು, ಇದು ರೈತರ ಮೇಲಿನ ಹಗಲು ದರೋಡೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಸುಮಾರು 2,823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಲು ಮುಂದಾಗಿರುವುದನ್ನು ರೈತರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಹೂವು, ಹಣ್ಣು, ತರಕಾರಿ, ಸೊಪ್ಪು, ಮಾವು, ಗೋಡಂಬಿ, ಶುಂಠಿ, ರೇಷ್ಮೆ ಸೇರಿದಂತೆ ತೆಂಗು ಹಾಗೂ ಅಡಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು, ಸಾವಿರಾರು ಕುಟುಂಬಗಳ ಜೀವನಾಧಾರ ಈ ಭೂಮಿಯ ಮೇಲೆ ಅವಲಂಬಿತವಾಗಿದೆ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು ರೈತರ ಮೇಲೆ ಬಲಪ್ರಯೋಗ ನಡೆಸುತ್ತಿರುವುದನ್ನು ಖಂಡಿಸಿದ ಮುಖಂಡರು, ಇದು ಕೇವಲ 13 ಹಳ್ಳಿಗಳ ಸಮಸ್ಯೆಯಲ್ಲ, ರಾಜ್ಯದ ಸಾವಿರಾರು ರೈತ ಕುಟುಂಬಗಳ ಬದುಕಿನ ಪ್ರಶ್ನೆಯಾಗಿದೆ ಎಂದು ಹೇಳಿದರು. 2012ರ ಭೂ ಸ್ವಾಧೀನ ಕಾಯ್ದೆಯನ್ನು ಮುಂದುವರೆಸಿ ಅದರ ತಿದ್ದುಪಡಿಗಳನ್ನು ಕೈಬಿಟ್ಟು ರೈತರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಮಾತನಾಡಿ, ಶ್ರೀನಿವಾಸಪುರ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಸೇರಿದಂತೆ ಪ್ರಮುಖರು ಈ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದು, ಸರ್ಕಾರ ಕೂಡಲೇ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾವು ಸುಮಾರು 100-150 ಬೈಕ್ಗಳಲ್ಲಿ ಚಿಕ್ಕಬಳ್ಳಾಪುರ DC ಆಫೀಸ್ಗೆ ಅವರಿಗೆ ಬೆಂಬಲವಾಗಿ ನಾವು ಹೋಗ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2,823 ಎಕರೆ KDBಯವರು ಲ್ಯಾಂಡ್ ಅಕ್ವಿಜಿಷನನ್ನು ಮಾಡೋದಕ್ಕೆ ಎಲ್ಲ ಪ್ರೋಸೆಸ್ ಮುಗಿದಿದೆ. ನಮ್ಮ ರೈತ ಸಂಘಟನೆ ಏನು KDBಯವರು ಇದನ್ನು ಪ್ರಸ್ತಾವನೆ ಮಾಡಿದ್ರು, ಅವತ್ತಿನಿಂದಲೂ ಸಹ ಉಗ್ರವಾದಂಥ ಹೋರಾಟಗಳನ್ನು ಮಾಡಿದ್ರು. ಆದರೆ ಈ ಎಮ್ಮೆ ಚರ್ಮದ ಸರ್ಕಾರಗಳು, ರೈತರ ಬಗ್ಗೆ ಕಾಳಜಿ ಇಲ್ಲದಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅದಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಪೆಂಡಾಲ್ ಹಾಕಿ ಅಲ್ಲಿ ರೈತರ ಹೆಣ್ಮಕ್ಳು ಮತ್ತು ಹಸುಗಳನ್ನು ಅಲ್ಲೇ ಕಟ್ಟಾಕಿ ಅಲ್ಲೇ ಹಾಲು ಹಿಂಡಿ ಡೈರಿ ಕಳಿಸುವಂಥ ಕೆಲಸನ ನಡೀತಾ ಇದೆ. ನಾಳೆ 5ನೇ ತಾರೀಕಿಗೆ 81 ದಿವಸ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 10,000 ಬೈಕ್ಗಳು ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರನವರ ಅಧ್ಯಕ್ಷತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಏನಂತ ಹೇಳೋದು, ನಾವು ಈಗಾಗಲೇ ನೀವು 3 ಲಕ್ಷ ಎಕರೆ ನೀವು KDBಯವರು
ಏನಿದೇನು ಬ್ರೋಕರ್ ಕಂಪ್ನಿನ ಇಟ್ಕೊಂಡು ನೀವು ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದೀರಿ, ಎಷ್ಟು ಸಾವಿರ ಎಕರೆಯಲ್ಲಿ ನೀವು ಈಗಾಗಲೇ ನೀವು ಇಂಡಸ್ಟ್ರಿಯಲನ್ನು ಪ್ರಾರಂಭ ಮಾಡಿದ್ದೀರಿ, ಉಳಿದಿದ್ದ ಜಮೀನನ್ನು ಏನು ಮಾಡಿದ್ದೀರಿ ನಮಗೆ ಆಡಿಟ್ ಮಾಡಿ ಮಾಧ್ಯಮಗಳ ಮುಖಾಂತರ ನೀವು ರೈತರಿಗೆ ತಿಳಿಸಿ. ನಮಗೆ ಗೊತ್ತಿರೋ ಹಾಗೆ 3 ಲಕ್ಷ ಎಕರೆಯಲ್ಲಿ 50,000 ಎಕರೆಯಲ್ಲಿನೂ ಸಹ ಇಂಡಸ್ಟ್ರಿಯಲ್ ಪ್ರಾರಂಭ ಮಾಡಿಲ್ಲ. ಇನ್ನು 2.5 ಲಕ್ಷ ಎಕರೆ ಏನು ಮಾಡಿದ್ದೀರಿ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ? ಏನು ಹಿಂದೆ ಇದ್ದಂಥ ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ಬೇಕಾಗಿತ್ತು, ಅವ್ರು ಹೇಳಿಲ್ಲ. ಈ ಪ್ರಶ್ನೆ ನಾವು ಮೊದಲೇ ಕೇಳಿದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮುಖಾಂತರ ಇಲ್ಲ ರೈತರ ಸಭೆ ಕರೆದು ಅವ್ರು ಹೇಳ್ಬೇಕಾಗ್ತದೆ. ಯಾಕಂದರೆ ಡ್ರೈ ಲ್ಯಾಂಡ್ ನಾವೇನು ಯಾವತ್ತೂ ಇದಕ್ಕೆ ಕಾರ್ಖಾನೆಗಳಿಗೆ ಇಂಡಸ್ಟ್ರಿಯಲ್ಲಿ ಯಾವತ್ತೂ ನಾವು ಇರೋದೇ ಇಲ್ಲ. ನಮಗೂ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಫಲವತ್ತಾದಂಥ ಭೂಮಿ, ಅಲ್ಲಿ ಎಲ್ಲ ಭೂಮಿಯಲ್ಲಿ ರೇಷ್ಮೆ ಬೆಳೀತಾರೆ, ಮಾವಿದೆ, ತೆಂಗಿದೆ, ದಾಳಂಬೆ ಇದೆ, ಹೂವು ಯಥೇಚ್ಛವಾಗಿ ಬೆಳೆದು ಬೆಂಗಳೂರಿಗೆ ಸಾಗಾಟ ಮಾಡ್ತಕ್ಕಂಥ ನಮ್ಮ ರೈತರು. ಅಂಥ ಭೂಮಿಗೆ ನೀವು ಕಣ್ಣಾಕಿದ್ದೀರಲ್ಲ, ಅದು ಈ KDB ಅವ್ರನ್ನ ಮುಂದೆ ಇಟ್ಕೊಂಡು ಇವ್ರದ್ದು ಫಸ್ಟ್ ಈ KDB ವಜಾ ಮಾಡಬೇಕು. ಅದಕ್ಕೆ ನಮ್ಮ ದೊಡ್ಡದಂಥ ಹೋರಾಟ ನಾವು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರನ್ ಅವರ ನಾಯಕತ್ವದಲ್ಲಿ ಬೃಹತ್ ಹೋರಾಟವನ್ನು ನಾಳೆ 5ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಸಹ ಪ್ರತಿ ತಾಲೂಕಿನಿಂದಲೂ 300 ವೆಹಿಕಲ್, ಸುಮಾರು ಕೋಲಾರ ಜಿಲ್ಲೆಯಿಂದ 500 ವೆಹಿಕಲ್ ಮುಖಾಂತರ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿನ ಚಿಕ್ಕಬಳ್ಳಾಪುರದ ನಮ್ಮ ರೈತ ಸಂಘಟನೆ ಎಲ್ಲ ಒಟ್ಟುಗೂಡಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ರೈತರು ಎಲ್ಲ ಸೇರಿಕೊಂಡು ಸುಮಾರು 10,000 ಬೈಕ್ ರ್ಯಾಲಿ ನಾವು ಹೈವೇ ಮುಖಾಂತರ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವಿಶೇಷವಾಗಿ ಈ ಚಾಮುಂಡಕೋಟೆ ಕ್ರಾಸ್ನಲ್ಲಿ ಇರ್ತಕ್ಕಂಥ ರೈತ ಏನು KDB ಅವರು ಅಕ್ವಿಜಿಷನ್ ಮಾಡ್ಕೊಳ್ಬೇಕು ಅಂತ ಇರ್ತಕ್ಕಂಥ ಲ್ಯಾಂಡ್ಗೆ ಕೈ ಬಿಟ್ಟರೆ ನಾವು ಸ್ವಾಗತ ಮಾಡ್ತೀವಿ. ಅವ್ರಿಗೆ ವಿಷಯ ಗೊತ್ತಿದೆ. ಅವರು ಈ ಪ್ರಯತ್ನ ನಾವು ಏನು ಹೋರಾಟಕ್ಕೆ ನಾವು ಹೋಗೋಕೆ ಮೊದಲೇ ನಮಗೆ ಒಂದು ಸಂದೇಶ ಕೊಟ್ಟು ಬೇಡ ನಾವು ಕೈ ಬಿಡ್ತೀವಿ, ಆ ಲ್ಯಾಂಡರ್ಗೆ ನಾವು ಬರೋದಿಲ್ಲ ಅಂತ ಏನಾದ್ರು ಹೇಳಿದ್ರೆ ನಾವು ಖಂಡಿತ ಕೈ ಬಿಡ್ತೀವಿ. ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕು ಕಚೇರಿ ಇಲ್ಲಿ ನಾವು ಸುದ್ದಿಗೋಷ್ಠಿ ನಡೆಸುವ ವಿಷಯ ಇದೆ. ಈಗಾಗಲೇ ನಮ್ಮ ಸಂಪೂರ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಇವತ್ತು ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಶ್ರೀನಿವಾಸಪುರ ತಾಲೂಕು ಹೆಚ್ಚಿನ ರೈತರು ಇವತ್ತು ಮಾವು ಬೆಳೀತಾ ಇದ್ದಾರೆ. ಇವತ್ತು ರೈತರು ಸುಮಾರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ಬೆಲೆ ಇಲ್ಲ, ಕೇಳೋರು ಅಂತ ಪರಿಸ್ಥಿತಿ ಆಗಿದೆ. ಕಳೆದ ವರ್ಷ ಇದೇ ಪರಿಸ್ಥಿತಿ ಬಂದು ನಾವು ಹೋರಾಟ ಮಾಡಿ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡಿ ಸರ್ಕಾರ ಮೇಲೆ ಒತ್ತಡ ತಂದು ಸುಮಾರು 100 ಕೋಟಿಯಷ್ಟು ಅನುದಾನಕ್ಕೆ ಬಿಡುಗಡೆ ಮಾಡಿಕೊಂಡಿದ್ದೀವಿ. ಅದೇ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಕೂಡ ರೈತರಿಂದ ಕೇಳುವಂತ ಅಧಿಕಾರಿಗಳು ಇಲ್ಲ, ಯಾವ ರಾಜಕಾರಣಿಗಳು ಇಲ್ಲ. ಮತ್ತೆ ನಾವು ಇದೇ ರೀತಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಹೆಚ್ಚಿಗೆ ಒಂದು 4-5 ದಿನ ನೋಡ್ಬಿಟ್ಟು ನಾವು ಹೊಸ ಸರ್ಕಾರ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಏನಾದರೂ ರೈತರ ಬಗ್ಗೆ ಕಾಳಜಿ ವಹಿಸಿ ಶ್ರೀನಿವಾಸಪುರ ಬಡ ರೈತರು ಇವತ್ತು ಅದೇ ನಂಬಿಡಿದ ಮಾವನ್ನ ಅವ್ರಿಗೆ ಏನಾದರೂ ಕಾರ್ಯಕ್ರಮ ಕಟ್ಕೊಳ್ಬೇಕು ಅಂತ ಏನಾದ್ರು ಮನಸ್ಸು ಮಾಡಿದ್ರೆ ನಾವು ಈ ವಾರ ಬಿಟ್ಕೊಂಡು ಮತ್ತೆ ತಾಲೂಕು ಬಂದ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಿದ್ದೇವೆ.